ಧರ್ಮವನ್ನ ನೀನು ಮಾಡು, ಕರ್ಮಕ್ಕೆ ಆ ದೇವರಿದ್ದಾನೆ. ಎಲ್ಲಿಗೆ ಓಡುವೆ ಓ ಮನುಜ, ಕರ್ಮಗಳೆಲ್ಲ ಇಲ್ಲೇ ಕೊನೆ. ಏತಕ್ಕೆ ನೋಡುವೆ ಗಗನವನಿ, ಅಲ್ಲಿಯೂ ಯಾರೋ ಇರುವವನೇ. ಕದನದಳು ನಿನ್ನ ಜನನ ಮರಣ, ಕದನದಳು ನಿನ್ನ ಜನನ ಮರಣ, ಇಲ್ಲಿಯೇ ಕಾಡು ದೈವವನು. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ನಿನ್ನೆ ದಿನ ನನ್ನ ಹುಟ್ಟುಹಬ್ಬ ಸಲುವಾಗಿ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಊರಿನ ದೇವರಾಗಿರುವಂತಹ ಹನುಮಪ್ಪ ದೇವರಿಗೆ, ಲಕ್ಕವ್ವ ದೇವರಿಗೆ ಹಾಗೂ ಶ್ರೀ ರಾಮ ಮಂದಿರಿಗೆ ಹೋಗಿ ಕಿಶಿಂದ ನಮಸ್ಕಾರ ಮಾಡಿ ಬಂದಿವ್ರಿ. ಇದಾದ ತಕ್ಷಣ ಮನೆಗೆ ಬಂದು ಮನಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಕಿಶನ್ ನಾವು ಹೋಗ್ಬೇಕಾಗಿತ್ತು ರಬಕವಿಗೆ. ಯಾಕಪ್ಪ ಅಂದ್ರೆ ರಬಕವಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ರಿ. ಇದು ಕುಂಬಾರೋಣಿ ಒಳಗೈತ್ರಿ. ಇಲ್ಲಿ ಹೋಗಿ ಕಿಶನ್ ದೇವರಿಗೆಲ್ಲ ನಮಸ್ಕಾರ ಮಾಡಿ ಕಿಶನ್ ಎಲ್ಲರಿಗೂ ಚಲೋ ಆಗಲಿ ಅಂತ ಕಿಶನ್ ಬೇಡ್ಕೊಂಡಿವ್ರಿ. ಇದಾದ ತಕ್ಷಣ ನಾವೆಲ್ಲರೂ ದೋಸ್ತರು ಸೇರಿ ಕಿಶನ್ ಹೋಗ್ಬೇಕಾಗಿತ್ತು ತೆರೆದ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ನಾವು ಏನಾದ್ರೂ ಒಂದ್ ಸಣ್ಣ ಸೇವಾ ಕಾರ್ಯವನ್ನ ಮಾಡ್ತಿರ್ತೀವಿ. ಅದ್ರ ಸಲುವಾಗಿ ಮೊದಲಿಗೆ ನಮ್ ದೋಸ್ತನ್ ಕರ್ಕೊಂಡು ಹೋಗಿ ಕಿಶನ್ ಒಂದು ಟ್ರೇ ಬಾಳೆಹಣ್ಣು ತಗೊಂಡ್ಬಂದಿವ್ರಿ. ಇದನ್ನ ತಗೊಂಡ್ ಹೋಗುತ್ತ ಮುಂದ್ರಿ ನಮ್ ದೋಸ್ತಿಗೆ ಹೇಳಿದ್ರಿ ನಿನ್ನೆ ದಿವಸ ಒಂದ್ 2 ಹೊರಿ ಮೇವು ಕೊಡಾಕಪ್ಪ. ಯಾಕಪ್ಪ ಅಂದ್ರ ನಾವ ಗೋಶಾಲೆಕ ತಗೊಂಡ್ ಹೊಂಟಿದ್ರಿ. ಅದು ಎಲ್ಪ ಅಂದ್ರ ತೆರದಾದಲ್ಲಿರುವಂತ ಗೋಶಾಲೆಕ್ರಿ. ಈ ಗೋಶಾಲೆಕ್ ಬರುತ್ತಡ ಇದ್ದ ನಮಗೊಬ್ರು ಪರಿಚಯಸ್ತ್ರಿಗೆ ನಾವು ಫೋನ್ ಹಚ್ಚಿ ಹೇಳಿದ್ವಿ. ಅದು ಶಂಕರ್ನ ಕುಂಬಾರ ಅಂತ ಹೇಳ್ರಿ. ಅವ್ರು ನಮ್ಕಿಂತ ಪೈಲ ಬಂದ್ ಕಿಶಿಂದ ನಿಂತಿದ್ರಿ. ಇವ್ರಿಗೆ ಭೇಟಿ ಕಿಶಿಂದ ಗೋವುಗಳಿಗೆ ಮೇವು ಮತ್ತು ಬಾಳೆಹಣ್ಣನ್ನ ನಾವು ದೋಸ್ತರೆಲ್ಲ ಕುಡಿಸಿ ತಿನ್ನಿಸಿದ್ವಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನವಿದೆ. ಒಂದು ಮೂಕ ಜೀವಿಯ ಹೊಟ್ಟೆ ತುಂಬಿಸುವ ಸಂತೋಷ ಅದು ಯಾವುದೇ ದೊಡ್ಡ ಸಂಭ್ರಮಕ್ಕಿಂತಲೂ ವಿಶೇಷ. ನಾನು ಈ ಸಣ್ಣ ಕಾರ್ಯವನ್ನ ಮಾಡ್ತಾ ಇರೋದು ಯಾವುದೇ ರೀತಿಯಾದಂತಹ ಪ್ರಚಾರಕ್ಕಾಗಿ ಅಲ್ಲ, ಹೊರತಾಗಿ ಪ್ರೇರಣೆಗಾಗಿ. ನೀವು ಕೂಡ ನಿಮ್ಮ ಹುಟ್ಟಹಬ್ಬನ ಈ ರೀತಿ ಆಚರಿಸ್ಕೋಬೇಕಂತ ಅನ್ಕೊಂಡಿದ್ರ ನೀವು ಒಮ್ಮೆ ತೀರ್ದಾಳದಲ್ಲಿರುವಂತಹ ಗೋಶಾಲೆಗೆ ಭೇಟಿ ಕೊಡ್ರಿ ಅಂತ ಹೇಳ್ತಾ. ಹಾಗೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂತ ಪ್ರತಿಯೊಬ್ಬರಿಗೂ ಕೂಡ ತುಂಬುರ್ದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ವೆಂಕಿ ಸಿಂಗನ್ ಅನ್ನುವಂತ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಎಲ್ಲರಿಗೂ ಧನ್ಯವಾದಗಳು.